ಲೈಫ್ ಸ್ಟೈಲ್ ವಿತ್ ವಿಶ್ವಿ. ಇದು ಬಂದು ಥರ್ಸ್ಡೇ ಆ್ಯಂಡ್ ಫ್ರೈಡೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಥರ್ಸ್ಡೇ ನಮಗೆ ಮಾರ್ನಿಂಗ್ 9:30 ಪವರ್ ಹೋಗಿತ್ತು, ಪವರ್ ಕೂಡ ಬಂದಿರಲಿಲ್ಲ. ಬೆಸ್ಕಾಮ್ಗೆ ಕಾಲ್ ಮಾಡಿಬಿಟ್ಟು ಏನು ಇಶ್ಯೂ ಆಗಿದೆ ಅಂತ ಚೆಕ್ ಮಾಡ್ಕೊತಿದ್ದೆ. ಅಟ್ಲೀಸ್ಟ್ 4:30 ಅಷ್ಟರಲ್ಲಾದರೂ ಪವರ್ ಬರುತ್ತಾ ಏನು ಅಂತ ಹೇಳಿ ನಾನಿಲ್ಲಿ ನನಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ನನಗೇನಂದರೆ ಕಾಫಿ ಒಂಥರ ತುಂಬ ಹುಚ್ಚು ಆಯಿತಾ. ನಾನು ಫಸ್ಟೆಲ್ಲ ತುಂಬಾ ಕಾಫಿ ಕುಡಿತಿದ್ದೆ. ಈವನ್ ಊಟ ಬಿಟ್ಟು ಕೂಡ ಕಾಫಿ ಕುಡಿತಾ ಇದ್ದೆ. ನೈಟ್ 1 ಟೈಮ್ ತಿಂದರೆ ಮಾರ್ನಿಂಗಲ್ಲೆಲ್ಲ ನಾನು ಬರೀ ಕಾಫಿ ಕುಡ್ಕೊಂಡೇ ಇರ್ತಾಯಿದ್ದೆ. ಇವಾಗ ನಾನು ಅಟ್ಲೀಸ್ಟ್ ಅದನ್ನು ಅವಾಯ್ಡ್ ಮಾಡಬೇಕಂತೇಳಿ ಪರ್ ಡೇ 1 ಟೈಮ್ ಅಷ್ಟೇ ತೊಗೊತಾ ಇದ್ದೀನಿ. ನಾನು ಅಷ್ಟು ಕಾಫಿ ಲವರು, ಅಷ್ಟು ಕುಡಿತಾ ಇದ್ದೆ. ಎಲ್ಲ ಥರ ಅಂದರೆ ವೆರೈಟಿ ಆಫ್ ಕಾಫೀಸ್ ಇರ್ಬೋದು. ಈ ಸಲ ನಾನು ಒಂದೊಂದು ಕಾಫಿ ಪೌಡರ್ ತಂದಿದ್ದೀನಿ ಅಂದರೆ ನೆಕ್ಸ್ಟು ಬೇರೆ ಬ್ರ್ಯಾಂಡ್ ಥರದ್ದು ಈ ಥರ ಮಾಡ್ತಾಯಿದ್ದೆ. ಮತ್ತು ಅಲ್ಲಿ ಕಾಫಿ ಎಲ್ಲ ಕುಡ್ದಾಯಿತು. ಇದು ನಾನು ಮಕ್ಕಳಿಗೆ ಹಬ್ಬಕ್ಕೋಸ್ಕರ ಬಟ್ಟೆ ಸ್ಟಿಚ್ ಮಾಡೋಣ, ಲಂಗ ಬ್ಲೌಸ್ ಸ್ಟಿಚ್ ಮಾಡೋಣ, ಸ್ವಲ್ಪ ಅಂದರೆ ಟ್ರೆಡಿಷನಲ್ ಲುಕ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೊತಾ ಇದ್ದೆ. ಈ ಸೀರೆ ಬಂದು ನಾವು ಇನ್ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ಇದು 3 ಇಯರ್ಸ್ ಬ್ಯಾಕೆ ತೊಗೊಂಡಿದ್ದು. ಸೀರೆ ಅಷ್ಟು ಏನು ಚೆನ್ನಾಗಿ ಬಂದಿರಲಿಲ್ಲ ಆಯಿತಾ. ತುಂಬ ಅಂದರೆ ಬನಾರಸಿ ಸಿಲ್ಕ್ ಇರುತ್ತಲ್ಲ ಅದು ಅಂತೇಳಿ ತೊಗೊಂಡಿದ್ದು. ಬಟ್ ಅದು ಬನಾರಸಿ ಸಿಲ್ಕ್ ಅಲ್ಲ, ಹಾರ್ಡಾಗಿತ್ತು, ಪೇಪರ್ ಸಿಲ್ಕ್ ಥರ ಸ್ವಲ್ಪ. ಹೇಗೆ ಆದರೆ ಪ್ಲೀಟಿಂಗ್ ಎಲ್ಲ ಹಿಡಿಯೋದಕ್ಕೆ, ಐರನ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತಲ್ವ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಈ ಸಲ ಇದರಲ್ಲೇ ಸ್ಟಿಚ್ ಮಾಡಿಬಿಡೋಣ ಅಂಥೇಳಿ ನಾನು ಸ್ಟಿಚ್ ಮಾಡೋದಕ್ಕೆ ಇದನ್ನೇ ತೊಗೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ನಾನು ಲೆಂತ್ನ ಚೆಕ್ ಮಾಡಿಕೊಂಡು ಅವ್ರಿಗೆ ಪ್ಲೀಟಿಂಗ್ ಹಿಡಿಯೋದಕ್ಕೆ ಇಂಟೆಕ್ ಎಷ್ಟು ತೊಗೊಳ್ಳೋದು ಅಂತೇಳಿ ನೋಡಿ ಮೆಸರ್ಮೆಂಟ್ನ ಹಾಕ್ಕೋತಾ ಇದ್ದೀನಿ. ಮೆಸರ್ಮೆಂಟ್ ಎಲ್ಲ ಹಾಕ್ಕೊಂಬಿಟ್ರೆ ನಮಗೆ ಪ್ಲೀಟಿಂಗ್ ಹಿಡಿಯೋಕ್ಕೆ ಈಸಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಯಾವಾಗಲೂ ಹಾಗೆ ಮಾಡೋದು. ಈವನ್ ಡೈರೆಕ್ಟಾಗಿ ತೊಗೊಂಡೋಗಿ ನಾನು ಮೇನ್ ಕ್ಲಾತ್ ಮೇಲೆಲ್ಲ ಕಟ್ ಮಾಡೋಕ್ಕೆ ಹೋಗಲ್ಲ. ಫಸ್ಟು ಪೇಪರ್ ಡ್ರಾಫ್ಟ್ನ ಮಾಡಿಕೊಂಡು ಆಮೇಲೆ ನಾನು ಕಟ್ ಮಾಡೋದು. ನಾನಿಲ್ಲಿ ಪಾಪುಗಳದ್ದು ಮೆಸರ್ಮೆಂಟ್ ತೆಗೆದಿಟ್ಕೊಂಡಿದ್ನಲ್ಲ, ಅವ್ರದ್ದು ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಇಂಟೇಕ್ ಎಷ್ಟು ಬೇಕು, ನನಗೆ ಪ್ಲೀಟಿಂಗ್ ಎಷ್ಟು ಬೇಕು ಅಂತ ಫಸ್ಟೇ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ ಅಂಥೇಳಿ ಮಾರ್ಕ್ ಇಟ್ಕೊಂಡಿದ್ದಾಯಿತು. ನಾನು ಲೈನಿಂಗಿಗೆ ಕಾಟನ್ ಕ್ಲಾತೇ ತೊಗೊಂಡಿದ್ದೆ. ಇಲ್ಲಿ ನೋಡಿ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದು. ಇದು ಬಾಟಮ್ಗೆ ನಾನು 1 ಇಂಚು ಪ್ಲೀಟಿಂಗ್ ತೊಗೊಂಡ್ರೆ 2 ಇಂಚು ಇಂಟೇಕ್ನ ತೊಗೊಂಡಿದ್ದೀನಿ. ಇದು ಬಂದು ಟಾಪನ್ನ ನಾನು ಸ್ವಲ್ಪ ಲೆಂತಾಗೆ ತೊಗೊಂಡೆ. ಆಮೇಲೆ ಎಲ್ಬೋವರೆಗೂ ಸ್ಲೀವ್ಸ್ನ ಇಟ್ಟಿದ್ದೀನಿ. ನೋಡೋಣ ಹೇಗೆ ಕಾಣಿಸುತ್ತೆ ಅವ್ರಿಗೆ ಅಂತೇಳಿ. ಮತ್ತು ನೈಟ್ಗೆ ಡಿನ್ನರ್ಗೆ ನಾನು ಇಲ್ಲಿ ಕಾಳು ಸಾಂಬಾರು ಮಾಡ್ಕೊಳ್ಳೋಣ, ಮೊಳಕೆ ಕಟ್ಟಿ ಸಾರು ಅಂತೇಳಿ ತೊಗೊಂಡೆ. ಸ್ವಲ್ಪ ಕಾಳುಗಳನ್ನ ಜಾಸ್ತಿನೇ ಕಟ್ಟಿಡೋದ್ರಿಂದ ಸ್ವಲ್ಪ ಎತ್ತಿಕೊಂಡ್ಬಿಡ್ತೀನಿ. ಹಾಗೆಯೇ ನೆಕ್ಸ್ಟ್ ಟೈಮು ಯಾವಾಗಾದರೂ ಯೂಸ್ ಮಾಡ್ಕೊಳ್ಳೋದು ಅಲ್ವಾ, ಅದಕ್ಕೋಸ್ಕರ ಹಾಗೆ ಎತ್ತಿಕೊಂಡಿರ್ತೀನಿ. ಎಷ್ಟು ಬೇಕೋ ಅಷ್ಟು ನಾನು ಯೂಸ್ ಮಾಡ್ಕೊತಿರ್ತೀನಿ. ನನಗೆ ಏನಂದರೆ ಈ ಕಾಳು ಸಾಂಬಾರು ನನಗೆ ಸ್ಟಾರ್ಟಿಂಗಲ್ಲಿ ಮಾಡೋಕ್ಕೆ ಬರ್ತಿರಲಿಲ್ಲ ಆಯಿತಾ. ನನಗೆ ನೀಟಾಗಿ ಅದನ್ನು ಆಯಿಲಲ್ಲಿ ಫ್ರೈ ಮಾಡಬೇಕು ಅನ್ನೋ ಈ ಐಡಿಯಾ ಇಲ್ಲದೇ ತೊಗೊಳ್ಳೋದು, ನಾರ್ಮಲ್ ಒಗ್ಗರಣೆಗೆ ಹಾಕೊಳ್ಳೋ ಥರ ಹಾಕ್ಕೊಳ್ಳೋದು ಮಾಡ್ಕೊಳ್ತಾ ಇದ್ರಿಂದ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಏನೋ ಒಂಥರ ನನಗೆ ಹಸಿ ಹಸಿ ಥರ ಫೀಲ್ ಅನಿಸೋದು. ಸೊ ನನ್ನ ಹಸ್ಬೆಂಡ್ ಏನೂ ಅಂತಿರಲಿಲ್ಲ, ಪಾಪ ಅವ್ರು ಸುಮ್ಮನೆ ತಿನ್ಕೊಳ್ಳೋರು. ನನಗೆ ಆಮೇಲೆ ಅವರೇ ಹೇಳಿದ್ದು ಇದನ್ನ ಈ ಥರ ಹುರ್ಕೊಬೇಕು ಅಂತೇಳಿ. ಯಾಕಂದರೆ ನಂಗೆ ಸ್ಟಾರ್ಟಿಂಗ್ ಅಡುಗೆ ಮಾಡೋಕ್ಕೆ ಅಷ್ಟೊಂದು ಬರ್ತಾ ಇರಲಿಲ್ಲ ಆ ಟೈಮಲ್ಲಿ. ನಾರ್ಮಲಾಗಿ ಮಸಾಲೆನೂ ಅಷ್ಟೇ ಎಲ್ಲರೂ ಹೇಗೆ ಯೂಸ್ ಮಾಡ್ಕೋತಾರೋ ಹಾಗೆ ಯೂಸ್ ಮಾಡ್ಕೋತೀನಿ. ಇದು ನನ್ನ ರೆಸಿಪಿ ಏನು ಇಲ್ಲಿ ಆಗ್ತಾ ಇಲ್ಲ. ಇದಕ್ಕೆ ನಾನು ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಸಣ್ಣ ಈರುಳ್ಳಿ ಬರುತ್ತಲ್ವ, ನಾಟಿ ಈರುಳ್ಳಿ ಅಂತ ಹೇಳ್ತಾರಲ್ವ, ಆ ನಾಟಿ ಈರುಳ್ಳಿನ ತೊಗೊಂಡು ಎಣ್ಣೆ ಮತ್ತು ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿರೋದು, ನಾರ್ಮಲ್ ಪಾಮ್ ಆಯಿಲ್ ಅಲ್ಲ. ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಟೇಸ್ಟ್ ಒಂಥರ ಚೆನ್ನಾಗಿ ಕೊಡುತ್ತೆ. ಈ ಥರ ಏನಾದ್ರು ಒಗ್ಗರಣೆ ಸ್ವಲ್ಪ ಹಾಕೋಬೇಕು ಅಂತ ಹೇಳಿದರೆ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡ್ಕೊತೀನಿ. ತುಂಬ ಡೀಪ್ ಫ್ರೈ ಎಲ್ಲ ಇದ್ದರೆ ಮಾತ್ರ ನಾನು ಸನ್ಫ್ಲವರ್ ಆಯಿಲ್ನ ನಾನು ಯೂಸ್ ಮಾಡೋದು. ಇದೆಲ್ಲ ಆದಮೇಲೆ ನೀಟಾಗಿ ಅಲ್ಲೇ ಕಾಳುಗಳೆಲ್ಲನೂ ಹುರ್ಕೊಬೇಕು. ಹುರ್ಕೊಂಡಾದ್ಮೇಲೆ ಮಸಾಲೆನ ಆ್ಯಡ್ ಮಾಡ್ಕೊತೀನಿ. ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಹುರಿತಾ ಇರಬೇಕಾದ್ರೆ ಮತ್ತೆ ಪವರ್ ಕೂಡ ಕಟ್ಟಾಗೋಯಿತು. ಇನ್ನೇನು ಮಾಡೋದು ಅಂತೇಳಿ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡೆ ನಾನು. ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ. ಫಸ್ಟೇ ಆ್ಯಡ್ ಮಾಡಿಬಿಟ್ರೆ ಅದು ಸ್ವಲ್ಪ ನೀರು ಬಿಟ್ಟಂಗೆ ಆಗಿಬಿಡುತ್ತಲ್ವ, ಮಸಾಲೆನೂ ಕೂಡ ನೀಟಾಗಿ ಅದು ಫ್ರೈ ಆಗಿ ಬೇಯ್ಕೊಳ್ಳಲ್ಲ ಅಂಥೇಳಿ ನಾನು ಸಾಂಬಾರಿಗೆ ಲಿಡ್ ಕ್ಲೋಸ್ ಮಾಡ್ತೀವಲ್ಲ ಆ ಟೈಮಲ್ಲಿ ಸಾಲ್ಟ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡ್ತಾ ಇರ್ಬೋದು ಆಲ್ರೆಡಿ ಟೈಮ್ ಬಂದು ಮಿಡ್ನೈಟ್ 2:30 ಆಗಿದೆ. ನಂದು ಏನು ಆಫೀಸ್ ವರ್ಕ್ ಇತ್ತು ಅದನ್ನು ನಾನು ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋವಂಥದ್ದು ಯಾವಾಗಲೂ ಅಷ್ಟೇ. ಈಗ 2 o'clockಗೆ ನಂದು ಲಾಗ್ ಆಫ್ ಆದಮೇಲೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಇಲ್ಲಿ ಬಂದು ನಾನು ಫಸ್ಟು ಪೂಜೆ ಸಾಮಾನನ್ನ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಬಿಸಿನೀರಿಗೆ ಹಾಕಿ ಕುದಿಸ್ಕೊಂಡ್ಬಿಡ್ತೀನಿ, ಬೇಗ ನೀಟಾಗಿ ವಾಶ್ ಆಗಿಬಿಡುತ್ತೆ ಅಂತ. ಮತ್ತು ಉಪ್ಪಿನ ದೀಪ ಹಚ್ಚೋದಕ್ಕೋಸ್ಕರ ನಾನು ನೈಟೇನೆ ನೆನೆಸಿಟ್ಕೊಂಡಿದ್ದೆ. ದೀಪ ಎಲ್ಲ ತಂದಿಟ್ಕೊಂಡು, ಹಳೆ ದೀಪ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋಬೋದು. ನಂದು ಹಳೆ ದೀಪ ಬಂದು ಆಲ್ಮೋಸ್ಟ್ 4 ಇಯರ್ಸ್ ಆಗಿತ್ತು. ಹಾಗಾಗಿ ನಾನು ಹೊಸ ದೀಪನೇ ತಂದು ಅದಕ್ಕೆ
ಅರಿಶಿಣ, ಗಂಧದ ಪೌಡರು ಎರಡೂ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊತೀನಿ. ಕಾಯಿಗೂ ಕೂಡ ಹಾಗೇ ಹಚ್ಕೊಂಡೆ. ಇಲ್ಲಿ ದೇವ್ರ ಮನೆ ಇಲ್ಲದೇ ಇರೋದ್ರಿಂದ ನಮಗಿಲ್ಲಿ ಸಪ್ರೇಟಾಗಿ ಈ ಥರ ಗೋಡೆಗೆ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಉಪ್ಪಿನ ದೀಪ ಹಚ್ಚೋಕ್ಕೂ ಕೂಡ ನೀಟಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ದೀಪಗೆ ನಾನು ಅಕ್ಷತೆ ಕಾಳು ಮತ್ತು ಅರಿಶಿನ ಕುಂಕುಮ ಇಟ್ಕೊತೀನಿ. ಅದ್ರ ಮೇಲೆ ನಾನು ದೀಪ ಇಟ್ಟು ಹಚ್ಚೋ ಅಂಥದ್ದು. ಇಲ್ಲಿ ನಾನು ಕಳಸಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸದ ತಟ್ಟೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಆದಮೇಲೆ ಸ್ವಲ್ಪ ಕೆಳಗಡೆ ನಾನು ಅಕ್ಕಿನ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಕಳಸ ಇಡುವಂಥದ್ದು. ಇಲ್ಲಿ ಈ ಅಕ್ಕಿನ ಏನು ಮಾಡ್ತೀನಿ ಅಂತ ಅಂದರೆ, ಕಳಸ ಎಲ್ಲ ತೆಗಿತೀವಲ್ಲ ಆವಾಗ ನಾನು ತೊಗೊಂಡೋಗಿ ಇದನ್ನು ಹರಿಯೋ ನೀರಿಗೋ ಇಲ್ಲ ದೇವಸ್ಥಾನಕ್ಕೋ ಏನಕ್ಕಾದ್ರೂ ಕೊಟ್ಬಿಡ್ತೀನಿ. ಇಲ್ಲ ಮನೇಲೇ ಆದರೆ ಏನಾದರೂ ಸಿಹಿ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಕಳಸದ ಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸನೂ ಹಾಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಆಗಿಬಿಡುತ್ತೆ ಅಲ್ವಾ ಅಂಥೇಳಿ ಕಳಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆಗೂ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ, ಬೇಗನೆ ಆಗೋಗುತ್ತೆ ಅಂತ. ಯಾಕಂದರೆ ನನ್ನ ಅಮ್ಮ ಮನೆಗೆ ಹೋಗಬೇಕಿತ್ತು. ಬೆಳಗ್ಗೆನೇ ಆಲ್ರೆಡಿ ಟೈಮ್ ಬಂದು 4:30 ಆಗಿತ್ತು. 5:30 ಅಷ್ಟರಲ್ಲೆಲ್ಲ ಪೂಜೆ ಮಾಡಿಬಿಟ್ರೆ ಬೇಗನೆ ಹೋಗ್ಬೋದು ಅಂಥೇಳಿ ರೆಡಿ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಕಳಸದ ಕಾಯಿಗೆ ನಾನು ಏನೂ ಆ ಥರ ಈಗ ಅರ್ಶಿನದ ಕೊಂಬಿರುತ್ತೆ ಆ ಥರ ಕಟ್ಕೊಡೋದು ಆ ಥರ ಎಲ್ಲ ನಾನೇನೂ ಮಾಡಿಲ್ಲ. ಜಸ್ಟ್ ಈ ಥರನೇ ಅದಕ್ಕೆ ಹೂವು ಎಲ್ಲ ಹಾಕಿ ಇಟ್ಕೊಂಡು ನನಗೆ ಹೇಗೆ ಅನಿಸುತ್ತೋ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಉಪ್ಪಿನ ದೀಪನೂ ಕೂಡ ಈ ಕಡೆ ಅಂದರೆ ಉತ್ತರ ದಿಕ್ಕಿಗೆ ಬರೋ ದಿಕ್ಕಿಗೆ ಇಟ್ಕೊತೀನಿ. ಆಲ್ಮೋಸ್ಟ್ ಹಾಗೆ ಅಂದ್ಕೊತೀನಿ ಎಲ್ಲರೂ ಇಡೋದು. ನಾನು ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದು ಅದನ್ನು ಆ ಥರ ಉತ್ತರ ದಿಕ್ಕಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ. ಇಲ್ಲಿ ನಾನು ಕಳ್ಸಕ್ಕೆ ಹಾಕೋ ಐಟಮ್ಸ್ ಬರುತ್ತಲ್ಲ ಅದನ್ನು ತೊಗೊಬಂದಿದ್ದೆ. ಬಟ್ ನಾನು ಕಳ್ಸಕ್ಕೆ ಹಾಕಿರಲಿಲ್ಲ. ಸಪ್ರೇಟಾಗಿ ಒಂದು ಬೌಲಲ್ಲೇ ಇಟ್ಕೊಂಡು ಪೂಜೆ ಮಾಡ್ಕೊಂಡಿರೋ ಅಂಥದ್ದು. ನಾನು ಪೂಜೆ ಮಾಡುವಷ್ಟರಲ್ಲಿ 5:30 ಆಗಿತ್ತು. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಮನೆಗೆ ಹೋದಾಗ ಆಲ್ಮೋಸ್ಟ್ 6:45 ಆಗಿತ್ತು. ನನ್ನ ಮಗಳು ಹೋದ ತಕ್ಷಣ ಅಂತೂ ಅಮ್ಮ ಇಲ್ಲಿ ನೋಡು, ಮಾಮಿ ನೋಡು, ಚಿಕ್ಕಿ ಪೂಜೆ ಮಾಡಿ ನೋಡು ಅಂತ ಇದ್ಲು. ಅವಳು ಮಲ್ಕೊಂಡೇ ಇರಲಿಲ್ವಂತೆ. 3:30 ಎದ್ದಿದ್ದು ಅಂತ ಹೇಳ್ತಾಯಿದ್ರು. ಆವಾಗಲಿಂದ ಮಲ್ಕೊಂಡಿಲ್ಲ, ಇಲ್ಲೇ ಕಾಯ್ಕೊಂಡಿದ್ದಾಳೆ ಅಂತ. ಅವಳಿಗೆ ಮೇನ್ ಏನಂದರೆ ಅಲ್ಲಿ ಮಾಡಿಟ್ಟಿದ್ರಲ್ಲ ನೈವೇದ್ಯಕ್ಕೆ ಅದ್ರ ಮೇಲೇ ಇತ್ತು ನನಗೆ ಯಾವಾಗ ಕೊಡ್ತಾರೆ ಅನ್ನೋ ಥರ. ನೋಡಿ ನಾನು ಸ್ಟಿಚ್ ಮಾಡಿ ಡ್ರೆಸ್ಸು ಈ ಥರ ಕಾಣಿಸ್ತಾ ಇದೆ. ಹಾಕ್ಕೊಂಡು ಅವಳಿಗಂತೂ ಫುಲ್ ಖುಷಿ. ಇನ್ನು ಮುದ್ದೂ ಅಷ್ಟೇ ರೆಡಿಯಾಗಿ ಅಲ್ಲೇ ರೋಡಲ್ಲಿ ಬರಬೇಕಾದ್ರೆ ಅವಳೆಲ್ಲರನ್ನೂ ಮಾತಾಡ್ಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ ಇಷ್ಟೊತ್ತಾಗುತ್ತೆ. ಬಂದಳು. ಅವಳಿಗಂತೂ ಫುಲ್ ಖುಷಿ. ಆ ಲಂಗನೇ ಈ ಥರ ಎತ್ಕೊಂಡು ಓಡಾಡೋದು ಅಂತ ಅಂದ್ರೆಲ್ಲ, ಅಮ್ಮ ಬಿಡಿ ಅಮ್ಮ ನಾನೇ ನಡ್ಕೊಂಡು ಬರ್ತೀನಿ ಅಂತ ಎಲ್ಲ ಹೇಳ್ಕೊಂಡು ಆ ಲಂಗ ಎತ್ಕೊಂಡು ರೋಡಲ್ಲೆಲ್ಲ ನಡ್ಕೊಂಡು ಬಂದಿದ್ದಾಳೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ನಿಂತ್ಕೊಂಡು ಸ್ಟ್ಯಾಚು ಥರ. ಇವಾಗ ನಾನೊಂದು ಫೋಟೋ ತೊಗೋತೀನಿ, ನೀವು ನಡ್ಕೊಂಡು ಬರಬೇಕು ಅಂತ. ಅಲ್ಲಿ ನಿಲ್ಲಿಸ್ಕೊಂಡಿರೋದು ಹೆಂಗೆ ನಿಂತ್ಕೊಂಡಿದ್ದಾರೆ ಅಂತ. ಏನೋ ಒಂಥರ ಖುಷಿ ಅವ್ರಿಗೆ. ನನ್ನ ಮಗಳಿಗಂತೂ ಅದನ್ನು ಬಿಚ್ಚೋಕ್ಕೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಬಾರಪ್ಪ ಇಲ್ಲಿ ಇಬ್ರದ್ದು ಎಕ್ಸ್ಚೇಂಜ್ ಆಗಿಬಿಟ್ಟಿದೆ ಡ್ರೆಸ್ಸು, ಅದು ನಿಂದಲ್ಲ ಇದು ವಿದುದು ನಿನ್ಗೆ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಬೇಡ ನನ್ನ ಬಟ್ಟೆ ಅದು, ನಾನು ಬಿಚ್ಚೋದಿಲ್ಲ ಅಂತಲೇ ಹೇಳ್ತಾ ಇದ್ಲು. ಇಬ್ಬರೂ ರೆಡಿ ಆಗಿಬಿಟ್ಟು ನಿಂತ್ಕೊಂಡು ದೇವ್ರಿಗೆ ಕೈ ಮುಕ್ಕೊಳ್ಳಿ, ಇವಾಗ ನಾವು ಫೋಟೋ ತೆಗಿತೀವಿ ಅಂತೆಲ್ಲ ಹೇಳ್ತಾಯಿದ್ರೆ ನಿಂತ್ಕೊಂಡು ಅಲ್ಲೆಲ್ಲ ದೇವ್ರಿಗೆ ಕೈ ಮುಕ್ಕೊತಾಯಿದ್ರು. ಮತ್ತು ಅಲ್ಲಿಂದ ನಮ್ಮಮ್ಮಂಗೆ ತೋರ್ಸೋಕ್ಕೆ ಅಂತ ಎಲ್ಲ ಹೋಗಿ ನೋಡ್ತಾಯಿದ್ರು. ವಿದುದು ಸ್ವಲ್ಪ ಏನಾಗಿತ್ತು ಅಂದರೆ ಲೂಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಈ ಕಡೆ ಟೈಟಿಗೆ ಕಟ್ಟೋಣ ಅಂತೇಳಿ ಕಟ್ತಾಯಿದ್ದೆ. ಅವಳು ಅಯ್ಯೋ ದೊಡ್ಡ ಅದು ನನಗೆ ತುಂಬ ಟೈಟ್ ಆಗಿಬಿಟ್ಟಿದೆ ದೊಡ್ಡ ಅಂತ ಅಂದ್ಕೊಂಡು ಬಿಚ್ಚಾಕ್ಬಿಟ್ಟೇ ಹೋಗ್ಬಿಟ್ಲು. ಇಲ್ಲಿ ನನ್ನ ಮಗಳು ಅವ್ರ ಚಿಕ್ಕಿಗೆ ತೋರಿಸ್ತಾ ಇದ್ದಾಳೆ, ನನಗೆ ಸ್ಟಿಕ್ಕರ್ ಇಟ್ಟಿಲ್ಲ, ನನಗೆ ಕ್ಲಿಪ್ ಹಾಕಿಲ್ಲ ಅಂತೆಲ್ಲ. ಅವಳು ಬಂದ ತಕ್ಷಣ ವಿದು ಕ್ಲಿಪ್ ಹಾಕ್ಕೊಂಡಿದ್ಲಲ್ಲ, ಅದಕ್ಕೇ ಅವಳು ನನಗೂ ಕ್ಲಿಪ್ ಬೇಕಂತ ತೊಗೊಂಡು ಹಾಕ್ಕೊಂಡು ಅವ್ರ ಚಿಕ್ಕಿಗೆ ತೋರಿಸ್ತಾ ಇದ್ಲು. ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಿಕೊಂಡು ಏನು ಅಂತ ಎಲ್ಲ ಇವಳಿಗೆ ಹಂಗೆ ಸಮಾಧಾನ ಮಾಡಿ ಮತ್ತೆ ಲಂಗ ಹಾಕಿದ್ದಾಯಿತು. ಅಲ್ಲಿ ಚೆರಿಗೆ ಸ್ವಲ್ಪ ಹೊಟ್ಟೆ ಕಾಣಿಸ್ತಿದೆ ಅಂಥೇಳಿ ವಿದು ಕೇಳ್ತಾ ಇದ್ದಾಳೆ. ಇವಳಿಗೆ ಹೊಟ್ಟೆ ಕಾಣಿಸ್ತಿದೆ ನೋಡಿ, ಏನು ಸ್ಟೈಲಾ ನಿಂದು ಅಂತ ಅವಳು ವಿದು ಚೆರಿನ ಕೇಳ್ತಾ ಇದ್ಲು. ಇಬ್ಬರು ರೆಡಿ ಆಗಿಬಿಟ್ಟು ಬಂದ್ಲಲ್ವ, ನಮ್ಮಮ್ಮ ನೋಡಿರಲಿಲ್ಲ ನಮ್ಮಮ್ಮಂಗೆ ತೋರಿಸೋದಕ್ಕೆ ಅಂಥೇಳಿ ಅಡುಗೆ ಮನೆಗೆ ಹೋಗ್ಬಿಟ್ಟು
ನನ್ನ ಬಟ್ಟೆ ನೋಡು. ಇವು ವಿದು ಅಂತೂ ಬಟ್ಟೆ ಹಾಕ್ಕೊಂಡು ಸುನಿ ನೋಡು ನನ್ನ ಬಟ್ಟೆ ನೋಡು ದೊಡ್ಡ ಹೊಲ್ದಿ ಅಂತ ಹೇಳ್ತಾ ಇದ್ಲು. ಇಲ್ಲಿ ಇವರಿಬ್ರದ್ದೇನೋ ಕಾನ್ವರ್ಸೇಷನ್ನು ಹಂಗೆ ನಡೀತಾ ಇತ್ತು. ಬಟ್ಟೆ ಹಾಕೊಳ್ಳೋದು, ಇಲ್ಲಿಂದ ಓಡಾಡೋದು, ಅಲ್ಲಿಗೆ ಓಡಾಡೋದು, ಬರೀ ಇದೇ ಮಾಡ್ತಾನೆ ಇದ್ರು. ನೀವೊಂದು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಈ ಡ್ರೆಸ್ ಅವರಿಬ್ಬರಿಗೆ ಹೇಗೆ ಕಾಣಿಸ್ತಾ ಇತ್ತು ಅಂತ. ನಾನು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇಷ್ಟು ಚಿಕ್ಕದ ಚೆರಿ ಚೆರಿ ಏನ್ ಚೆರಿ ಅವಳು ಹೇಳಲ್ಲ ಅಂತ ನೀನ್ ಹೇಳು ಮಗ್ಳೆ. ಆ ಕಡೆ ನೋಡ್ಬೇಕು.